ಲಾಸ್ಟ್ 20ರಿಂದ 25 ವರ್ಷದ ಒಳಗಡೆ ಜಿಮೇಲ್ ಒಳಗಡೆ ಅಂತ ದೊಡ್ಡ ಚೇಂಜಸ್ ಏನೂ ಆಗಿಲ್ಲ. ಜಿಮೇಲ್ ಕನ್ಸಿಸ್ಟೆಂಟ್ ಆಗಿ ಅದೇ ತರಾನೇ ಐತಿ. ಆದ್ರೆ ನಾವು ಎವ್ರಿ ಡೇ ಬೇಸಸ್ ಇಮೇಲ್ ಅನ್ನ ರಿಸೀವ್ ಮಾಡೋ ನಂಬರ್ ಮಾತ್ರ ಡೇ ಬೈ ಡೇ ಜಾಸ್ತಿ ಆಕ್ಕೊಂತ ಹೊಂಟೈತೆ. ಆನ್ ಅನ್ ಅವರೇಜ್ ಒಬ್ಬ ಪ್ರೊಫೆಷನಲ್ಗ ಪರ್ ಡೇ 100 to 120 ಇಮೇಲ್ಸ್ ಬರ್ತಾವ. ಆಮೇಲೆ ರೀಸೆಂಟ್ ಆಗಿ AI ಬಂದ್ಮೇಲೆ ಎಲ್ಲರೂ ಹೇಳಿಕ್ ಶುರು ಮಾಡಿದ್ರೆ AI ನಿಮ್ಗೆ ಇಮೇಲ್ ಬರೀಲಿಕ್ಕೆ ಹೆಲ್ಪ್ ಮಾಡ್ತೈತಿ, AI ನಿಮ್ಮ ಇಮೇಲ್ ಅನ್ನ ಸಮರೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ, AI ನಿಮ್ಗೆ ರೆಸ್ಪಾನ್ಸಸ್ ಅನ್ನ ಬರೀಲಿಕ್ಕೆ ಹೆಲ್ಪ್ ಮಾಡ್ತೈತಿ ಅಂತ ಹೇಳಿ. ಬಟ್ ಎಲ್ಲರೂ ಹೇಳ್ತಾ ಇರೋದು ಏನು ಅಂತಂದ್ರೆ ChatGPT ಒಳಗಡೆ ಹೋಗ್ರಿ, ಅಲ್ಲಿ ಹೋಗಿ ಒಂದು ಪ್ರಾಂಪ್ಟ್ ಅನ್ನ ಕೊಡ್ರಿ, ನಿಮ್ಗೆ ರೆಸ್ಪಾನ್ಸ್ ಬರ್ತೈತಿ, ಕಾಪಿ ಮಾಡ್ರಿ, ಪೇಸ್ಟ್ ಮಾಡ್ರಿ. ಬಟ್ ಇದು ಎಲ್ಲದಕ್ಕೂ ನೀವು ಬಹಳಷ್ಟು ಅಪ್ಲಿಕೇಶನ್ಸ್ ಗಳನ್ನ ಚೇಂಜ್ ಮಾಡ್ಬೇಕಾಗ್ತೈತಿ. ಆದ್ರ ಇದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಐತಿ ಗೂಗಲ್ ಅವ್ರ ಕಡೆಯಿಂದ, ಗೂಗಲ್ ಜೆಮಿನೈ ಇನ್ ಜಿಮೇಲ್. ಸೊ ಅದನ್ನೇ ನಾನು ಇವತ್ತು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮ ಜಿಮೇಲ್ ಬಾಕ್ಸ್ ಒಳಗಡೆ ಅಥವಾ ಜಿಮೇಲ್ ಒಳಗಡೆ ನೀವು ಜೆಮಿನೈಯನ್ನ ಯಾವ ತರ ಯೂಸ್ ಮಾಡಬೇಕು, ಜೆಮಿನೈಯನ್ನ ಯೂಸ್ ಮಾಡ್ಕೊಂಡು ಯಾವ ತರ ಇಮೇಲ್ ಅನ್ನ ಬರಿಬೇಕು, ಯಾವ ತರ ರೆಸ್ಪಾನ್ಸಸ್ ಅನ್ನ ಬರಿಬಹುದು, ಯಾವ ತರ ನೀವು ಇಮೇಲ್ ಅನ್ನ ಫೈಂಡ್ ಔಟ್ ಮಾಡಬಹುದು, ಸಮರೈಸ್ ಮಾಡಬಹುದು, ಎಲ್ಲಾನು ಕೂಡ ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಒಳಗಡೆ ಹೇಳ್ಕೊಡ್ತೇನೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಜಿಮೇಲ್ ಓಪನ್ ಮಾಡಿರೋದನ್ನ ನೋಡಾಕತ್ತಿರ್ಬೋದು. ಈ ಜಿಮೇಲ್ ಒಳಗಡೆ ನನಗೆ ಹಂಡ್ರೆಡ್ಸ್ ಆಫ್ ಇಮೇಲ್ಸ್ ಬರ್ತಾವ ಎವ್ರಿ ಡೇ. ಸೊ ಇವಾಗ ಇದ್ರೊಳಗಡೆ ಜೆಮಿನೈಯನ್ನ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಇಮೇಲ್ ಅನ್ನ ಫೈಂಡ್ ಔಟ್ ಮಾಡುದ, ಅನಲೈಸ್ ಮಾಡುದ, ಇಮೇಲ್ ಅನ್ನ ಬರೆಯುದ, ಆಮೇಲೆ ನಿಮ್ಗೆ ಇಮೇಲ್ ಬಂದಿರುತ್ತಲ್ಲ ಅದಕ್ಕೆ ರೆಸ್ಪಾನ್ಸ್ ಅನ್ನ ಜನರೇಟ್ ಮಾಡೋದು ಅಂತೇಳಿ ನೋಡೋಣ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಜೆಮಿನೈಯನ್ನ ಆಕ್ಟಿವೇಟ್ ಮಾಡ್ಬೇಕಾ. ಅದೇ ವೆರಿ ಸಿಂಪಲ್ ಐತಿ. ಇಲ್ಲಿ ರೈಟ್ ಸೈಡ್ ಒಳಗಡೆ ನೀವು ರೈಟ್ ಟಾಪ್ ಕಾರ್ನರ್ ಒಳಗಡೆ ನೋಡ್ತಿರ್ಬೋದು, ಸೆಟ್ಟಿಂಗ್ಸ್ ಪಕ್ಕ ಆಸ್ಕ್ ಜೆಮಿನಿ ಅಂತ ಐತಿ. ಇಲ್ಲಿ ಜೆಮಿನಿಯನ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಕೇಳಬಹುದು, ನನ್ಗೆ ಆಕಾಶ್ ಗುಪ್ತಾ ಫ್ರಮ್ ಪ್ರಾಡಕ್ಟ್ ಗ್ರೋತ್ ಟೀಮ್ ಇಂದ ಬಹಳಷ್ಟು ಇಮೇಲ್ಸ್ ಬರ್ತಾವೆ, ಅದನ್ನ ನನ್ಗೆ ಫಿಲ್ಟರ್ ಬೇಕಾಗಿತ್ತು ಅಂತ ಅನ್ಕೊಡ್ರಿ. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ, ಸೊ ಎಲ್ಲ ಇಮೇಲ್ಸ್ ಯಾವ ಆಕಾಶ್ ಸೆಂಡ್ ಮಾಡಿರೋದಿತ್ತಲ್ಲ ಅದನ್ನ ಫಿಲ್ಟರ್ ಮಾಡೋಣ. ಸೊ ಇವಾಗ ನಾನ್ ಮಾಡ್ಬೇಕಾಗಿರೋದು ಬಹಳ ಸಿಂಪಲ್. ಇಲ್ಲಿ ಜೆಮಿನಿ ಓಪನ್ ಮಾಡಿ ಅದಕ್ಕೆ ಹೇಳಿದ್ರೆ ಫೈಂಡ್ ಮೀ ಆಲ್ ಇಮೇಲ್ಸ್ ಫ್ರಮ್ ಆಕಾಶ್ ಗುಪ್ತಾ ಫ್ರಮ್ ಪ್ರಾಡಕ್ಟ್ ಗ್ರೋತ್. ಸೊ ಇದನ್ನು ಎಂಟರ್ ಕೊಟ್ಟರೆ ಇದು ನಿಮ್ಮ ಇಮೇಲ್ ಬಾಕ್ಸನ್ನು ಅಥವಾ ಜಿಮೇಲ್ ಬಾಕ್ಸನ್ನು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ ಅವ್ರ ಇಮೇಲನ್ನು ಮಾತ್ರ ನನಗೆ ತೋರಿಸ್ತೈತಿ. ನೋಡ್ರಿ ಇಲ್ಲಿ ಎಷ್ಟು ಇಮೇಲ್ಸ್ ಇದಾವೆ ಅವ್ರದ್ದೆಲ್ಲ. ಸೋ ಮೆನಿ ಇಮೇಲ್ಸ್, ರೈಟ್. ಸೊ ಇವಾಗ ಅನ್ಕೊಡ್ರಿ ಲಾಸ್ಟ್ ವೀಕ್ ಒಳಗಡೆ ಇವರೊಂದು 5ರಿಂದ 6 ಇಮೇಲನ್ನು ಕಳಿಸಿದಾರೆ ಅಂತ ಅನ್ಕೊಡ್ರಿ. ಆ ಎಲ್ಲ ಇಮೇಲನ್ನು ನೀವು ಸಮರೈಸ್ ಮಾಡಿ ಏನವ್ರು ಹೇಳಿದ್ರು ಅಂತೇಳಿ ನಾವು ಇಲ್ಲಿ ಸಮರೈಸ್ ಮಾಡ್ಬೋದು. ನಾವು from the last week, how many emails were sent by Akash Gupta and summarize their emails briefly. ಸೊ ಈ ಥರ ಕೊಟ್ವಿ ಅಂತಂದ್ರೆ ಇದೇನು ಮಾಡ್ತೈತಂದ್ರೆ ಇವಾಗ ಲಾಸ್ಟ್ ವೀಕ್ ಒಳಗಡೆ ಎಷ್ಟು ಇಮೇಲ್ ಬಂದಿತ್ತಲ್ಲ ಅದನ್ನೆಲ್ಲ ಸಮರೈಸ್ ಮಾಡಿ ನಮಗೊಂದು ಸಮರಿಯನ್ನು ಕೊಡ್ತೈತಿ. ವಿ ವಿಲ್ ಸಿ ಇನ್ ದ ಮಿನಿಟ್. ಆಲ್ ರೈಟ್, ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಒಂದು ಇಮೇಲ್ ಬಂದಿತ್ತು ನನಗೆ ಲಾಸ್ಟ್ ವೀಕ್ ಒಳಗಡೆ, ಅದರ ಸಮರಿಯನ್ನು ಇದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೈತಿ. ಸೊ ದಿಸ್ ಇಸ್ ಹೌ ಯು ಸಮರೈಸ್ ಯೂಸಿಂಗ್ AI ಅಥವಾ ಜೆಮಿನೈ ಸ್ಪೆಸಿಫಿಕಲಿ. ಜಿಮೇಲ್ ಒಳಗಡೆ ನಿಮ್ಗೆ ಬೆಸ್ಟ್ ಅಪ್ಲಿಕೇಶನ್ ಅಂದ್ರೆ ಜೆಮಿನೈ. ಅದು ಆಲ್ರೆಡಿ ಜಿಮೇಲ್ ಒಳಗಡೆ ಇಂಟಿಗ್ರೇಟೆಡ್ ಐತಿ. ನೀವು ಬೇರೆ ಯಾವುದು ಏನೋ AI ಚಾಟ್ ಬಾಟ್ಸ್ ಅನ್ನ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಗೂಗಲ್ ಅವ್ರದ್ದು ಪ್ರಾಡಕ್ಟ್ ಐತಿ. ಸೊ ಇದ್ರ ಎಲ್ಲ ಅದರ್ AI ಟೂಲ್ಸ್ ಗಿಂತ ಬೆಟರ್ ಆಗಿ ವರ್ಕ್ ಆಗ್ತೈತೆ ನಿಮ್ಮ ಜಿಮೇಲ್ ಒಳಗಡೆ. ಸೊ ಇವಾಗ ನಿಮಗೆ ಗೊತ್ತಾಯ್ತು ಯಾವ ತರ ಇಮೇಲ್ ಅನ್ನ ಫೈಂಡ್ ಔಟ್ ಮಾಡೋದು, ಆಮೇಲೆ ಯಾವ ತರ ಅದನ್ನ ಸಮರೈಸ್ ಮಾಡೋದು ಅಂತ ಹೇಳಿ. ನೆಕ್ಸ್ಟ್ ಇವಾಗ ನಾ ಇದನ್ನ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ನಾ ಇಲ್ಲಿ ಕಂಪೋಸ್ ಅಂತ ಕೊಡ್ತೇನೆ. ಲೆಟ್ ಮಿ ಮೇಕ್ ಇಟ್ ಬಿಗ್. ನನಗೆ ಏನ್ ಮಾಡಬೇಕು ಅಂತಂದ್ರೆ ಒಂದು ಇಮೇಲ್ ಅನ್ನ ಬರಿಬೇಕಾಗಿತ್ತು ಅಂತ ಅನ್ಕೊಡ್ರಿ. ಸೇ ಫಾರ್ ಎಕ್ಸಾಂಪಲ್ ಆಕಾಶ್ ಗುಪ್ತಾ ಓನ್ಲಿ ಫ್ರಮ್ ಪ್ರಾಡಕ್ಟ್ ಗ್ರೋತ್. ಅವರಿಗೆ ಕೇಳಬೇಕಾಗಿತ್ತು ವಾಟ್ ವಿಲ್ ಬಿ ದಿ ನೆಕ್ಸ್ಟ್ ವೀಕ್ಸ್ ಪಾಡ್ಕಾಸ್ಟ್. ಸೊ ಈ ತರ ಒಂದು ಇಮೇಲ್ ಬರಿಬೇಕು ಅಂತ ಅನ್ಕೊಡ್ರಿ. ಇದಕ್ಕೆ ನಾನು ಜನರಲಿ ನಾವೇನ್ ಮಾಡ್ತೇವೆ, ಇಲ್ಲಿ ಪ್ರೆಸ್ ಮಾಡಿ ಹಾಯ್ ಆಕಾಶ್ ಕುಡ್ ಯು ಪ್ಲೀಸ್ ಲೆಟ್ ಅಸ್ ನೋ ವಾಟ್ ವಿಲ್ ಬಿ ದಿ ನೆಕ್ಸ್ಟ್ ಪಾಡ್ಕಾಸ್ಟ್ ಆರ್ ನೆಕ್ಸ್ಟ್ ವೀಕ್ಸ್ ಪಾಡ್ಕಾಸ್ಟ್, ಈ ತರ ಬರೀಲಿಕ್ಕೆ ಶುರು ಮಾಡ್ತೇವೆ. ಇದ್ರ ಬದಲಿ ನೀವು ಇದನ್ನ AI ಇಂದ ಬರೆಸ್ಬೋದ, ಜಿಮೇಲ್ ಒಳಗಡೆನೆ AI ಇಂದ ಬರೆಸ್ಬೋದ. ನೀವು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಡಿಸ್ಕ್ರೈಬ್ ಯುವರ್ ಮೆಸೇಜ್ ಅಂತ ಇದೆ. ಸೊ ಇದು ಕಾಣಿಸ್ತಿಲ್ಲ ಅಂತಂದ್ರೆ, ಸಪೋಸ್ ಇಲ್ಲಿ ಡಿಸ್ಕ್ರೈಬ್ ಯುವರ್ ಮೆಸೇಜ್ ಕಾಣಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಪೆನ್ಸಿಲ್ ಐಕಾನ್ ಐತೆ ನೋಡ್ರಿ. ಇಲ್ಲಿ ನಿಮ್ಮ ಫಾಂಟ್ ಪಕ್ಕ ಫಾರ್ಮ್ಯಾಟಿಂಗ್ ಪಕ್ಕ ಪೆನ್ಸಿಲ್ ಐಕಾನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಇದು ಅಪಿಯರ್ ಆಗ್ತೈತಿ. ಇವಾಗ ಇಲ್ಲಿ ನಾವು ಏನ್ ಇಮೇಲ್ ಬರಿಬೇಕು ಅಥವಾ ಯಾರಿಗೆ ಇಮೇಲ್ ಬರಿಬೇಕು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಒಂದು ಸೆಂಟೆನ್ಸ್ ಒಳಗಡೆ ಹೇಳಿದ್ವಿ ಅಂತಂದ್ರೆ ಇದು ನಿಮಗೆ ಇಮೇಲ್ ಅನ್ನ ರೆಡಿ ಮಾಡಿಕೊಡ್ತೈತಿ. ಸೊ ಲೆಟ್ ಮಿ ರೈಟ್ ಒನ್ ಡೆಮೋ ಇಮೇಲ್. To Akash Gupta from Product Growth asking about what would be the next podcast. Okay,
ಸೊ ಇಷ್ಟೇ ಸಿಂಪಲ್ ಆಗಿ ಇಷ್ಟು ಬರೆದಿದ್ದಾನೆ. ಸೊ ಇವಾಗ ಇಲ್ಲಿ ಎಂಟರ್ ಕೊಟ್ಟೆ ಅಂತಂದರೆ ಇದು ನಿಮ್ಗೆ ಇಮೇಲನ್ನು ಜನ್ರೇಟ್ ಮಾಡ್ತೈತಿ. ಸಿ ಸೋ ಫಾಸ್ಟ್ ಆ್ಯಂಡ್ ಸೋ ಕ್ವಿಕ್. ನೀವು ನೋಡ್ತಿರ್ಬೋದು, ಡಿಯರ್ ಆಕಾಶ್ ಗುಪ್ತಾ, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ಆಮ್ ರೈಟಿಂಗ್ ಯು ಫ್ರಮ್ ದ ಪ್ರಾಡಕ್ಟ್ ಗ್ರೋತ್ ಟೀಮ್ ಟು ಎನ್ಕ್ವೈರ್ ಅಬೌಟ್ ಯುವರ್ ನೆಕ್ಸ್ಟ್ ಪಾಡ್ಕಾಸ್ಟ್. ಕುಡ್ ಯು ಪ್ಲೀಸ್ ಶೇರ್ ದ ಡೀಟೇಲ್ಸ್ ರಿಗಾರ್ಡಿಂಗ್ ದ ಅಪ್ಕಮಿಂಗ್ ಎಪಿಸೋಡ್ಸ್ ಆರ್ ದ ಟಾಪಿಕ್ ದಟ್ ವಿಲ್ ಬಿ ಕವರ್ಡ್ ಇನ್ ದ ನೆಕ್ಸ್ಟ್. ಸೊ ಈ ಥರ ನೀವು ಇಮೇಲನ್ನು ಬರಿಬೋದು. ನೀವು ಇವಾಗ ಬರೆದ ಮೇಲೆ ಮತ್ತೆ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇಲ್ಲಿ ಆ್ಯಕ್ಟಿವೇಟ್ ಆಯ್ತವೆ. ಸೊ ಇವಾಗ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಪಾಲಿಷ್ ಮಾಡ್ಬೋದಾ. ನೆಕ್ಸ್ಟ್ ಇಲ್ಲಿ ಪಾಲಿಷ್ ಅಂತ ಐತೆ. ಪಾಲಿಷ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದು ಮತ್ತೆ ನಿಮ್ಗೆ ಜನ್ರೇಟ್ ಮಾಡ್ತೈತಿ. ಅದಾದಮೇಲೆ ಅದರ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಫಾರ್ಮಲೈಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದರ ಫಾರ್ಮಲೈಸ್ ಒಳಗಡೆ ಇಮೇಲನ್ನು ಬರಿತೈತಿ. ಅದಾದಮೇಲೆ ಫ್ರೆಂಡ್ಲಿ ಟೋನ್ ಒಳಗೆ ಬರಿ ಅಂದರೆ ಫ್ರೆಂಡ್ಲಿ ಅಂತ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಲಿ ಒಳಗಡೆ ಬರಿತೈತಿ. ದೆನ್ ಶಾರ್ಟನ್ ಮಾಡಿದ್ರಿ ಅಂತಂದರೆ ಶಾರ್ಟನ್ ಒಳಗಡೆ ಬರಿತೈತಿ. ಸಿ ಸಿಂಪ್ಲೆಸ್ಟ್ ವೇ. ಸೊ ಈ ಥರ ಕ್ವಿಕ್ ಆಗಿ ನೀವು ಇಮೇಲ್ಸನ್ನು ಜನ್ರೇಟ್ ಮಾಡ್ಬೋದು. ಸೊ ಇವಾಗ ನಿಮಗೆ ಇಮೇಲ್ ರಿಸೀವ್ ಆಗೈತಿ, ಅದಕ್ಕೆ ಯಾವ ಥರ ರೆಸ್ಪಾನ್ಸ್ ಮಾಡೋದು AI ಅನ್ನು ಯೂಸ್ ಮಾಡಿಕೊಂಡು ಅಂತೇಳಿ ನಾನು ನಿಮಗೊಂದು ಡೆಮೋನ ತೋರಿಸ್ತೇನೆ. ಸಪೋಸ್ ಅನ್ಕೊಡ್ರಿ ಇದು ಆಕಾಶ್ ಗುಪ್ತಾ ಇಮೇಲ್ ಐತಲ್ಲ, ಈ ಇಮೇಲ್ ಒಳಗಡೆ ನಾ ಇಲ್ಲಿ ಒಂದು ಫೈಂಡ್ ಔಟ್ ಅನ್ನು ಮಾಡಿದ್ದೇನೆ. ಸೊ ದಟ್ ಈಸ್ ಬ್ರೆಜಿಲ್. ಸೊ 10 to 20% ಅಂತ ಕೊಟ್ಟಿದ್ದಾರೆ. ಇಟ್ ಶುಡ್ ಬಿ ಆ್ಯಕ್ಚುಲಿ 30%. ಸೊ ಇದನ್ನು ಚೇಂಜ್ ಮಾಡಿಸ್ಬೇಕು ಅಂತೇಳಿ ನಾ ಇಲ್ಲಿ ಇಮೇಲನ್ನು ಬರಿಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದಕ್ಕೆ ರೆಸ್ಪಾನ್ಸನ್ನು ಮಾಡಬೇಕು. ಸೊ ಯೂಶ್ವಲಿ ನಿಮ್ಗೆ ಗೊತ್ತಿರ್ಬೋದ, ಜಿಮೇಲ್ ಒಳಗಡೆ ನೀವು ಕೆಳಗಡೆ ಒಂದಿಷ್ಟು ಆಪ್ಷನ್ಸ್ ಬರ್ತಿತ್ತೆ. ಲೈಕ್ ನೀವು ಇಮೇಲ್ ರಿಸೀವ್ ಮಾಡಿದ ತಕ್ಷಣ ಅದಕ್ಕೆ ಕೆಳಗಡೆ ರೆಸ್ಪಾನ್ಸ್ ಮಾಡಲಿಕ್ಕೆ ಸಿಂಗಲ್ ಲೈನ್ ಒಂದಿಷ್ಟು ಆಪ್ಷನ್ಸ್ ಬರ್ತಿತ್ತು ಮೊದಲು, ಅದಿಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇವಾಗ ಏನು ಮಾಡ್ಬೋದು ಅಂತಂದರೆ ರಿಪ್ಲೈ ಅಂತ ಕೊಟ್ಬಿಟ್ಟೆ. ರಿಪ್ಲೈ ಕೊಟ್ಟೆ. ಇವಾಗ ಈ ಇಮೇಲ್ಗೆ ರೆಸ್ಪಾಂಡ್ ಮಾಡಬೇಕಾ, ನನಗೆ ಆ ಪಾಯಿಂಟನ್ನು ಹೈಲೈಟ್ ಮಾಡಿ. ಅದಕ್ಕೆ ನಾನು ಅದನ್ನು ಡೈರೆಕ್ಟಾಗಿ ಬರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಪೆನ್ಸಿಲ್ ಸಿಂಬಲನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಆಲ್ರೆಡಿ ಕ್ಲಿಕ್ ಮಾಡಿದೈತಿ, ಅದಕ್ಕೆ ಈ ಥರ ಬಂದೈತಿ. ಸೊ ನಾ ಇಲ್ಲಿ ಜಸ್ಟ್ ಸಿಂಪಲ್ ಲೈನ್ ಒಳಗೆ ಮೆನ್ಷನ್ ಮಾಡ್ತೇನೆ. ಇಟ್ ಈಸ್ 10 to 30% ಅಂತ ಮೆನ್ಷನ್ 20 ಮಾಡಿದ್ದಾರೆ. ಸೊ ಇದು 10 to 30% ಅಂತೇಳಿ ಮೆನ್ಷನ್ ಮಾಡಬೇಕು ಅಂತೇಳಿ. ಓಕೆ, ಇದನ್ನು ಚೇಂಜ್ ಮಾಡ್ತಾನೆ. ಇನ್ ದ ಸೆಕ್ಷನ್ ದಿಸ್ ಇಮೇಲ್ಸ್ section, Akash has mentioned 10 to 20%, but it should be 30%, right? Write an email asking for a change. ಸೊ ಜಸ್ಟ್ ಈ ಥರ ಬರೆದ್ಬಿಟ್ಟೆ ನೀವು ಇದಕ್ಕೆ ಎಂಟರ್ ಕೊಟ್ರಿ ಅಂತಂದರೆ ಇದೇನು ಮಾಡ್ತೈತಿ, ಅದಕ್ಕೊಂದೇ ಇಮೇಲನ್ನು ಡ್ರಾಫ್ಟ್ ಮಾಡ್ತೈತಿ. ನೋಡ್ತಿರ್ಬೋದು ನೀವು. ಡಿಯರ್ ಆಕಾಶ್, ಐ ವಾಸ್ ರೀಡಿಂಗ್ ಯುವರ್ ನ್ಯೂಸ್ ಲೆಟರ್ ಆ್ಯಂಡ್ ನೋಟಿಸ್ ಸ್ಮಾಲ್ ಡೀಟೇಲ್ಸ್ ಇನ್ ದ ಸೆಕ್ಷನ್. ಇದರೊಳಗಡೆ ಇಲ್ಲಿ ಪ್ರಾಬ್ಲಮ್ ಐತಿ, ಇದನ್ನು ಚೇಂಜ್ ಮಾಡಿರಿ ಅಂತ ಹೇಳಿ. ಸೊ ಈ ಥರ ನೀವು ಇಮೇಲ್ಸ್ಗಳಿಗೆ ಡೈರೆಕ್ಟಾಗಿ ರೆಸ್ಪಾನ್ಸನ್ನು ಬರಿಬೋದು. ಇದಷ್ಟೇ ಅಲ್ಲದೆ ಜೆಮಿನೈಯನ್ನು ಯೂಸ್ ಮಾಡಿಕೊಂಡು ನೀವು ಜಿಮೇಲ್ ಒಳಗಡೆ ಇನ್ನೂ ಭಾಳಷ್ಟು ಥಿಂಗ್ಸ್ಗಳನ್ನು ಮಾಡ್ಬೋದು. ಇಲ್ಲಿ ನಾ ಇದಕ್ಕೊಂದು ಕ್ವಶನನ್ನು ಕೇಳ್ತೇನೆ, ವಾಟ್ ಕ್ಯಾನ್ ಜೆಮಿನೈ ಡೂ ಇನ್ ಜಿಮೇಲ್. ಸೊ ಇಲ್ಲಿ ಇದು ನನಗೆ ರೆಸ್ಪಾನ್ಸನ್ನು ಕೊಡಾಕತ್ತೈತಿ. ಸಮರೈಸ್ ಅನ್ ಇಮೇಲ್ ಥ್ರೆಡ್, ಸಜೆಸ್ಟ್ ರೆಸ್ಪಾನ್ಸಸ್ ಟು ದ ಥ್ರೆಡ್, ಡ್ರಾಫ್ಟ್ ಅನ್ ಇಮೇಲ್, ಫೈಂಡ್ ಇನ್ಫಾರ್ಮೇಷನ್, ಸರ್ಚ್ ಫಾರ್ ಸರ್ಟನ್ ಟೈಪ್ ಆಫ್ ಇಮೇಲ್, find information from your Google Drive files, get information about Google Calendar events, create events in a Google Calendar. ಬಹಳಷ್ಟು ಥಿಂಗ್ಸ್ಗಳನ್ನು ನೀವು ಇಲ್ಲಿ ಮಾಡ್ಬೋದಾ. ಸೊ ಜಸ್ಟ್ ಇಮೇಲ್ ಬರೆಯೋದಷ್ಟೇ ಅಲ್ಲದೆ ಇಷ್ಟೆಲ್ಲ ಥಿಂಗ್ಸ್ಗಳನ್ನು ನೀವು ಜಿಮೇಲ್ ಒಳಗಡೆ ಜೆಮಿನೈಯನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಈ ಥರ ನೀವು ಗೂಗಲ್ ಜೆಮಿನೈಯನ್ನು ಯೂಸ್ ಮಾಡಿಕೊಂಡು ಜಿಮೇಲ್ ಒಳಗಡೆ ಇಮೇಲ್ಸನ್ನು ಬರಿಬೋದ, ಸಮರೈಸ್ ಮಾಡ್ಬೋದಾ, ಇಮೇಲ್ಸ್ಗಳನ್ನು ಫೈಂಡ್ ಮಾಡ್ಬೋದಾ, ರೆಸ್ಪಾನ್ಸಸನ್ನು ರೆಡಿ ಮಾಡ್ಬೋದಾ, ನಿಮ್ಮ ಫೈಲ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದಾ, ಅನಾಲಿಸಿಸ್ ಮಾಡ್ಬೋದಾ, ಕ್ಯಾಲೆಂಡರನ್ನು ಸೆಟಪ್ ಮಾಡ್ಬೋದಾ, ವೇರಿಯಸ್ ಥಿಂಗ್ಸನ್ನು ನೀವು ಮಾಡ್ಬೋದಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ರಾಜ್ವೀರ್ AI ಸ್ಟುಡಿಯೋಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದರೆ ನಮ್ಮ AI ಕನ್ನಡ ವಾಟ್ಸಪ್ ಕಮ್ಯುನಿಟಿಯನ್ನು ಇವತ್ತು ಜಾಯಿನ್ ಆಗಿರಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟಾಪಿಕ್ ಇಂದ, AI ಟೂಲ್ ಇಂದ, AI ಪ್ರಾಂಪ್ಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.